ಕಾಂಗ್ರೆಸ್ನವರು ಇವತ್ತೇನು ಪ್ರೊಟೆಸ್ಟನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಇದು ಬರ್ನಿಂಗ್ ಇಶ್ಯೂ ಏನಿದೆ, ಇಲ್ಲಿ ಅಧಿವೇಶನದಲ್ಲೇ ಸಿದ್ದರಾಮಯ್ಯವರು ಒಪ್ಕೊಂಡಿದ್ದಾರೆ. ದೊಡ್ಡ 106 ಕೋಟಿ ಹಗರಣ ಆಗಿದೆ ಅನ್ನೋದನ್ನು ಒಪ್ಕೊಂಡಿದ್ದಾರೆ. ಆ ವಿಷಯವನ್ನು ಮುಚ್ಚಿ ಹಾಕಲಿಕ್ಕೆ ಈಗ ಸಿದ್ದರಾಮಯ್ಯವರ ಕುತ್ತಿಗೆ ಬರ್ತಾಯಿದೆ ಅನ್ನುವಂಥದ್ದು ಅವರು ಅರಿತುಕೊಂಡು ಆ ವಿಷಯವನ್ನು ಡೈವರ್ಟ್ ಮಾಡಲಿಕ್ಕೆ ಇವತ್ತು ಪ್ರೊಟೆಸ್ಟನ್ನು ಇಡಿ ಮೇಲೆ FIR ಹಾಕೋದು, ಇಡಿ ಮೇಲೆ ಕಂಪ್ಲೇಂಟ್ ಕೊಡುವಂಥ ಒಂದು ಕೆಲಸಕ್ಕೆ ಕೈ ಹಾಕಿದ್ದಾರೆ. ಅವರೇ ಒಪ್ಕೊಂಡಾಗಿದೆ. ಮತ್ತು ದೊಡ್ಡ ಹಗರಣ, ಯೂನಿಯನ್ ಬ್ಯಾಂಕು ಇದರಲ್ಲಿ ಇನ್ವಾಲ್ವ್ ಆಗಿದ್ದ ಕಾರಣಕ್ಕಾಗಿ CBIಗೆ ಅವರು ಆಟೋಮೆಟಿಕ್ಕಾಗಿ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಬ್ಯಾಂಕಿಂಗ್ನ ವ್ಯವಸ್ಥೆ ಇದರಲ್ಲಿ ದುರುಪಯೋಗ ಮಾಡಿಸ್ತಾರೆ ಅನ್ನುವ ಕಾರಣಕ್ಕಾಗಿ ಮತ್ತು 3 ಕೋಟಿಗಿಂತ ಜಾಸ್ತಿ ಅಮೌಂಟ್ನ ಹಗರಣವಾದ ಕಾರಣ ಇಡಿ ಆಟೋಮೆಟಿಕ್ಕಾಗಿ ಇದರಲ್ಲಿ ಇನ್ವಾಲ್ವ್ ಆಗೋದು ಸಹಜ. ಇವರು ಸತ್ಯಾಸತ್ಯತೆಯನ್ನು ಬಯಲ್ಪಡಿಸ್ಬೋದು. FIRಲ್ಲಿ ಇವ್ರು ಏನೆಲ್ಲ ಮಾಡಿದ್ದಾರೆ, ಒಬ್ಬ ಸರ್ಕಾರಿ ನೌಕರ ಸುಸೈಡ್ ಮಾಡಿಕೊಂಡು ಡೆತ್ ನೋಟಲ್ಲಿ ಏನೆಲ್ಲ ಬರ್ತಿದ್ದಾನೆ ಅದನ್ನು ಬಿಟ್ಟು ಇವರಿಗೆ ಮನಸ್ಸು ಬಂದಾಗ ಕಂಪ್ಲೇಂಟನ್ನು ತೆಗೆದುಕೊಂಡು FIRಲ್ಲಿ ಮಂತ್ರಿಗಳ ಹೆಸರನ್ನು ಕೈ ಬಿಟ್ಟದನ್ನು ಸಹ ನಾವು ನೋಡಿದ್ದೇವೆ. ಇಷ್ಟು ದೊಡ್ಡ ಹಗರಣ, ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ತೊಡಗಿದಂಥವ್ರು ಇವತ್ತು ಡೈವರ್ಷನ್ ಟೆಕ್ನಿಕ್ನ ಒಂದು ಭಾಗವಾಗಿ ಇವತ್ತು ಇಡಿ ವಿರುದ್ಧ ಪ್ರತಿಭಟನೆ ಮಾಡುವ ಕೆಲಸಕ್ಕೆ ತಮ್ಮ ಶಾಸಕರುಗಳನ್ನು ಮಂತ್ರಿಗಳನ್ನು ಮುಂದೆ ಬಿಟ್ಟಿದ್ದಾರೆ. SIT ತನಿಖೆ ಅದನ್ನು ಅಲ್ಲಿ ಸ್ಟ್ಯಾಂಡ್ ಸ್ಟಿಲ್ ವ್ಯವಸ್ಥೆಯಲ್ಲಿ ಇದೆ. ಯಾಕಂದರೆ ಡೇ 1ನಿಂದ SIT ಮಾಡಿದ ದಿನದಿಂದನೇ ಈ ಮಂತ್ರಿಗಳ ಹೆಸರುಗಳಾಗಲಿ ಅಥವಾ ಸಂಬಂಧಪಟ್ಟಂಥ MLAಗಳ ಹೆಸರನ್ನಾಗಲಿ ಅವರು ಅವಾಯ್ಡ್ ಮಾಡುವಂಥದ್ದನ್ನು ನೋಡಿದ್ದೇನೆ. ನೋಡಿದ್ದೇವೆ, ನಾವು ಇಡೀ ಕರ್ನಾಟಕ ನೋಡಿದೆ. ಮಂತ್ರಿಗಳನ್ನ ಕರೆದಾಗ ಸಹ ಭಾಳ ಒಂದು ಪಿಕ್ನಿಕ್ಕಿಗೆ ಹೋದ ರೀತಿಯಲ್ಲಿ ಅವರು SITಯ ಇದಕ್ಕೆ ಚೇಂಬರ್ಸಿಗೆ ಹೋಗಿ ಬಂದದ್ದನ್ನು ಸಹ ಇಡೀ ಕರ್ನಾಟಕ ನೋಡಿದೆ. ಅದೊಂದು ಫಾರ್ಸ್ ಅಷ್ಟೇ, ಅದೊಂದು ಜಸ್ಟು ಕಣ್ಣಿಗೆ ಬೂದಿ ಎರಚುವ, ಕರ್ನಾಟಕದ ರಾಜ್ಯದ ಜನತೆಗೆ ಬೂದಿ ಎರಚುವ ಕೆಲಸವನ್ನು SIT ಮಾಡಿದೆ ಅನ್ನೋದು ನಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಇವರ ಹಿಡಿತದಲ್ಲಿರುವಂಥ ಕರ್ನಾಟಕ ರಾಜ್ಯ ಸರ್ಕಾರದ ಹಿಡಿತದಲ್ಲಿರುವಂಥ SITಯ ದುರ್ಬಳಕೆಯನ್ನು ಇವರು ಮಾಡಿಕೊಂಡು ಕೇಸನ್ನು ಮುಚ್ಚಿ ಹಾಕುವಂಥ ಪ್ರಯತ್ನವನ್ನು ಇವರು ಮಾಡಿದ್ದಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.